2 ದಿನಗಳಿಂದ ನಡೆದ ಬಿಗ್ ಬಾಸ್ ಹೈ ಡ್ರಾಮಾ ಕೊನೆಗೂ ಮಧ್ಯರಾತ್ರಿಯೇ ಅಂತ್ಯಗೊಂಡಿದೆ. ಯಾಕಂದ್ರೆ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಇನ್ವಾಲ್ವ್ ಆಗೋ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಡೋ ಮೂಲಕ ಬಿಗ್ ಬಾಸ್ ಮನೆಯ ಬೀಗವನ್ನ ತೆರಿಬೇಕು ಅನ್ನೋ ರೀತಿಯಲ್ಲಿ ಸೂಚನೆ ಕೊಟ್ಟರು. ಹಾಗಾಗಿ 2 ದಿನಗಳಿಂದ ನಡೆದ ಬಿಗ್ ಬಾಸ್ ಹೈ ಡ್ರಾಮಾ ಅಂತ್ಯಗೊಂಡಿದೆ. ಕೊನೆಗೂ ಓಪನ್ ಆಗಿದೆ ಬಿಗ್ ಬಾಸ್ ಮನೆ. ಮಧ್ಯರಾತ್ರಿ ಬಿಗ್ ಬಾಸ್ ಮನೆ ಬೀಗವನ್ನ ಜಿಲ್ಲಾಧಿಕಾರಿಗಳು ತೆಗೆಸಿದ್ದಾರೆ. ಹಾಗಾಗಿ ಜಾಲಿವುಡ್ ಸ್ಟುಡಿಯೋಸ್ ಗೇಟ್ ಈಗ ಓಪನ್ ಆಗಿದ್ದು ಬೆಳ್ಳಂಬೆಳಗ್ಗೆ ಎಲ್ಲ ಸ್ಪರ್ಧಿಗಳನ್ನ ಬಿಗ್ ಬಾಸ್ ಮನೆಗೆ ಶಿಫ್ಟ್ ಮಾಡಲಾಗಿದೆ. ಗೇಟ್ ತೆಗೆಸಿದ್ದಾರೆ ಬೆಂಗಳೂರು ದಕ್ಷಿಣ ಡಿಸಿ. ಒಂದು ಗೇಟ್ ತೆರೆಯೋದಕ್ಕೆ ಮಾತ್ರ ಸದ್ಯ ಅವಕಾಶವನ್ನ ನೀಡಲಾಗಿದೆ. ಆಗಿರುವ ತಪ್ಪುಗಳನ್ನ ಸರಿ ಮಾಡೋದಕ್ಕೂ ಕೂಡ ಸೂಚನೆಯನ್ನ ನೀಡಲಾಗಿದೆ. ಬಿಗ್ ಬಾಸ್ ಮನೆಗೆ ಸಂಪರ್ಕ ಕಲ್ಪಿಸುವ ಗೇಟ್ ಸಿ ಅದನ್ನ ಓಪನ್ ಮಾಡಿದ್ದಾರಂತೆ. ಜಾಲಿವುಡ್ ಸ್ಟುಡಿಯೋಸ್ ಮುಖ್ಯ ದ್ವಾರದ ಬೀಗ ಈ ಕ್ಷಣಕ್ಕೂ ತೆರೆದಿಲ್ಲ. ಜಾಲಿವುಡ್ ಸ್ಟುಡಿಯೋಸ್ನಲ್ಲಿ ಬೇರೆ ಚಟುವಟಿಕೆಗಳಿಗೆ ಯಾವುದೇ ರೀತಿಯ ಅವಕಾಶ ಇರೋದಿಲ್ಲ. ಜಸ್ಟ್ ಬಿಗ್ ಬಾಸ್ ಮನೆಗೆ ಮಾತ್ರ ಅವಕಾಶವನ್ನ ನೀಡಲಾಗಿದೆ. 2 ದಿನಗಳಿಂದ ನಡೆದಂತಹ ಬಿಗ್ ಬಾಸ್ ಹೈ ಡ್ರಾಮಾ ಕೊನೆಗೂ ಅಂತ್ಯವಾಗಿದೆ. ಪ್ರಮುಖವಾಗಿ ಈ ಬಿಗ್ ಬಾಸ್ ಶೋನ ಆಯೋಜಕರಿಗೂ ಇರುವಂತಹ ಜಾಗ, ಅಲ್ಲಿ ಆಗಿರುವಂತಹ ತಪ್ಪುಗಳಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅನ್ನುವಂತಹ ಮನವರಿಕೆ. ಕಾರಣ ಜಾಲಿವುಡ್ ಸ್ಟುಡಿಯೋಸ್ ಈ ಎಲ್ಲಾ ಇಲಾಖೆಯಿಂದ ಪರ್ಮಿಷನ್ ತೆಗೆದುಕೊಂಡು ಆ ಪರ್ಮಿಷನ್ಗೆ ತಕ್ಕಂತೆ ಅಲ್ಲಿ ವ್ಯವಸ್ಥೆಗಳನ್ನ ಮಾಡಬೇಕಾಗಿತ್ತು. ಬಟ್ ಅವರಿಂದಲೇ ಆ ವ್ಯವಸ್ಥೆಗಳು ಆಗ್ಲಿಲ್ಲ ಅನ್ನೋ ಕಾರಣಕ್ಕೆ ಸ್ವತಃ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಿಗ್ ಬಾಸ್ ರಿಯಾಲಿಟಿ ಶೋ ನಡೆಸೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಬಿಗ್ ಬಾಸ್ ಮನೆಯ ಗೇಟ್ ಅನ್ನ ಓಪನ್ ಮಾಡಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇ ತಡ ಈಗ ಜಿಲ್ಲಾಧಿಕಾರಿಗಳು ಬಂದು ಜಸ್ಟ್ ಬಿಗ್ ಬಾಸ್ ಮನೆಯನ್ನ ಓಪನ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದು ಕೂಡ ಒಂದೇ ಗೇಟ್ ಸದ್ಯ ಓಪನ್ ಆಗಿದೆ. ಆ ಗೇಟ್ನ ಮುಖಾಂತರ ಎಲ್ಲಾ ಸ್ಪರ್ಧಿಗಳನ್ನ ಸದ್ಯ ಅದೇ ಮನೆಗೆ ಶಿಫ್ಟ್ ಮಾಡಲಾಗಿದೆ ಬೆಳ್ಳಂಬೆಳಗ್ಗೆ. ಇದು ದೃಶ್ಯ ನೋಡ್ತಾ ಇರೋದು ಗೇಟ್ನ ಆ ಬೀಗ ಓಪನ್ ಆಗ್ತಾ ಇದೆಯಲ್ಲ, ಇದು ಮಧ್ಯರಾತ್ರಿ 2 ಗಂಟೆ ಮೇಲ್ಪಟ್ಟು ಆಗಿರುವಂತಹ ಬೆಳವಣಿಗೆಗಳು. ಆಗ ಜಿಲ್ಲಾಧಿಕಾರಿಗಳ ಸೂಚನೆಯ ಮೇರೆಗೆ ಸಿಬ್ಬಂದಿ ಬಂದ್ರು, ಗೇಟ್ನ ಬೀಗವನ್ನ ಓಪನ್ ಮಾಡ್ತಾ ಇರುವಂತಹ ದೃಶ್ಯ ಗಮನಿಸ್ತಾ ಇದ್ದೀರಿ. ಆ ಬಳಿಕ ಬಿಗ್ ಬಾಸ್ ರಿಯಾಲಿಟಿ ಶೋ ಒಂದು ಹೊಸ ಪ್ರೋಮೋ ಬಿಡುತ್ತೆ. ಇವತ್ತು ಎಂದಿನಂತೆ ಮತ್ತೆ ಶೋ ಆರಂಭ ಆಗುತ್ತೆ ಅನ್ನೋ ಕಾರಣಕ್ಕೆ ಹಾಗಾಗಿ ಬೆಳ್ಳಂಬೆಳಗ್ಗೆ ಎಲ್ಲಾ ಸ್ಪರ್ಧಿಗಳನ್ನ ಇದೇ ಮನೆಗೆ ಶಿಫ್ಟ್ ಮಾಡಲಾಗಿದೆ. ನಿಮಗೆ ನೆನಪಿರ್ಲಿ, ಈ ಜಾಲಿವುಡ್ ಸ್ಟುಡಿಯೋಸ್ನಲ್ಲಿ ಜಸ್ಟ್ ಬಿಗ್ ಬಾಸ್ ರಿಯಾಲಿಟಿ ಶೋ ಮಾತ್ರ ನಡೆಯಲ್ಲ, ಬದಲಾಗಿ ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ ಆಗುತ್ತೆ. ಪ್ರಮುಖವಾಗಿ ಬೇರೆ ರಾಜ್ಯದ ಸೆಲೆಬ್ರಿಟಿಗಳಿಗೆ ಸಂಬಂಧಪಟ್ಟಂತ ಒಂದಷ್ಟು ಶೋಗಳು ಕೂಡ ಇದೇ ಜಾಗದಲ್ಲಿ ಆಗ್ತಾ ಇತ್ತು ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಬೇರೆ ಶೋಗಳು ಬೇರೆ ಕಾರ್ಯಕ್ರಮಗಳು ನಡೆಯೋದಕ್ಕೆ ಸದ್ಯಕ್ಕಂತೂ ಅವಕಾಶ ಇರೋದಿಲ್ಲ. ಆಗಿರುವ ತಪ್ಪುಗಳು ಸರಿಯಾಗೋ ತನಕ ಜಸ್ಟ್ ಬಿಗ್ ಬಾಸ್ ರಿಯಾಲಿಟಿ ಶೋ ನಡೆಸೋದಕ್ಕೆ ಮಾತ್ರ ಜಿಲ್ಲಾಧಿಕಾರಿಗಳು ಅಟ್ ಪ್ರೆಸೆಂಟ್ ಅನುಮತಿ ಕೊಟ್ಟಿದ್ದಾರೆ. ಲೈಟ್